ಇಸ್ರೇಲ್ ಮತ್ತು ಇರಾನ್ ನಡುವಣ ಯುದ್ಧ. ಆ ಯುದ್ಧದಲ್ಲಿ ಏನಾಗ್ತಾ ಇದೆ ಇವಾಗ ಅಂತಂದರೆ, ಇಸ್ರೇಲ್ನಲ್ಲಿ ಸಿಲುಕಿದ್ದ 18 ಕನ್ನಡಿಗರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ರೈಟ್, ಹೊಸ ಅಧ್ಯಯನ ಪ್ರವಾಸಕ್ಕೋಸ್ಕರ ಹೋಗಿದ್ರು BPACನ ಸದಸ್ಯರೆಲ್ಲರೂ ಕೂಡ. ಸೊ ಇವರು ಮುಂಬೈ ಏರ್ಪೋರ್ಟ್ನಲ್ಲಿ ಈಗ ಕನ್ನಡಿಗರ ತಂಡ ಇದೆ. ಸದ್ಯಕ್ಕೆ ಮುಂಬೈ ಏರ್ಪೋರ್ಟ್ಗೆ ಬಂದು ಇಳಿದಿದ್ದಾರೆ. ಕತಾರಿಂದ ಬಂದಿರತಕ್ಕಂಥದ್ದು. ಏರ್ ಇಂಡಿಯಾ ವಿಮಾನದಲ್ಲಿ ಹೊರಡಬೇಕಾಗಿತ್ತು ಕನ್ನಡಿಗರು, ಆದರೆ ವಿಮಾನ ಮಿಸ್ ಆದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅವರು ಮುಂಬೈನ ಏರ್ಪೋರ್ಟ್ನಲ್ಲೇ ತಂಗಿದ್ದಾರೆ. ಈಗ ಅವ್ರಿಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು 3:20ಕ್ಕೆ ನೆಕ್ಸ್ಟ್ ಫ್ಲೈಟು. 3:20ಕ್ಕೆ ಅಲ್ಲಿಂದ ಹೊರಟು 5 ಗಂಟೆ ಅಷ್ಟೊತ್ತಿಗೆ ಅವರು ಬೆಂಗಳೂರಿಗೆ ಬರ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಎಲ್ಲ 18 ಜನ ಕನ್ನಡಿಗರು ಇವರೆಲ್ಲರೂ ಕೂಡ ಇಸ್ರೇಲ್ನಿಂದ ಬಂದಿದ್ದಾರೆ. ಬಟ್ ನಟರಾಜಗೌಡ ಟೀಮ್ ಹೋಗಿತ್ತು. ಇವರೆಲ್ಲ BPACನ ಸದಸ್ಯರು 18 ಜನ ಇಸ್ರೇಲ್ ಪ್ರವಾಸಕ್ಕೆ ತೆರಳಿದರು. ಎಲ್ಲರೂ ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ. ಇವರೆಲ್ಲ ಇಸ್ರೇಲ್ನಿಂದ ಕತಾರ್ನಿಂದ ಮುಂಬೈಯಿಂದ ಬೆಂಗಳೂರು ಸುದೀರ್ಘವಾದ ಪ್ರಯಾಣವನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಟ್ ವಿಜುವಲ್ಸಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ಬಂದಂಥವ್ರು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ನಾವು ತುಂಬ ಸುರಕ್ಷಿತವಾಗಿದ್ವಿ, ನಮ್ಮನ್ನು ತುಂಬ ಸುರಕ್ಷಿತವಾಗಿ ಕರ್ಕೊಂಡು ಬಂದಿದ್ದಾರೆ ಅಂತೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ. ಸೊ ಹಾಗಾಗಿ ಈಗ ಮಧ್ಯಾಹ್ನ 3:20ಕ್ಕೆ ಅವರು ಮುಂಬೈಯಿಂದ ಹೊರಡ್ತಾರೆ. ಮುಂಬೈಗೆ ಬಂದ ಮೇಲೆ ಕರ್ನಾಟಕಕ್ಕೆ ಬಂದಂಗೆ ಬಿಡಿ, ಇನ್ನೇನಿಲ್ಲ. ನಿಮ್ಗೆ ಹಂಗೂ ಬರ್ಬೋದು, ಬೆಳಗಾವಿ ಮುಖಾಂತರನೂ ಕೂಡ ಥ್ರೂ ರೋಡ್ ಆಗ್ಬೋದು, ಥ್ರೂ ಟ್ರೈನ್ ಆಗ್ಬೋದು, ಹೆಂಗೆ ಬೇಕಾದ್ರೂ ಕರ್ಕೊಂಡು ಬರ್ಬೋದು. ಬಟ್ ಈಗ ಪ್ಲ್ಯಾನ್ ಆಗಿರೋದು ಫ್ಲೈಟ್ನಲ್ಲೇ ಅವರು ಬರ್ತಾರೆ. 3:20ಕ್ಕೆ ಹೊರಡುತ್ತೆ. 5 ಗಂಟೆ ಅಷ್ಟೊತ್ತಿಗೆ ಅವರು ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿತಾರೆ. ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ, ಪ್ರತಿಯೊಬ್ಬರೂ ಕೂಡ. ಇವರ ಟೀಮ್ನ ಲೀಡರ್ ಕಾಂಗ್ರೆಸ್ ನಾಯಕ ನಟರಾಜಗೌಡರು, ಅವರು ಕರ್ಕೊಂಡು ಹೋಗಿದ್ದು ಇವರೆಲ್ಲರೂ ಕೂಡ ಎಲ್ಲ ಸುರಕ್ಷಿತವಾಗಿ ಬಂದಿದ್ದಾರೆ. ಸದ್ಯಕ್ಕೆ ಅವರು ಮುಂಬೈ ಏರ್ಪೋರ್ಟ್ನಲ್ಲಿದ್ದಾರೆ. ಮುಂಬೈ ಏರ್ಪೋರ್ಟ್ನಿಂದ ಅವರು ಬೆಂಗಳೂರಿಗೆ ಬರಬೇಕಾಗಿತ್ತು, ಬಟ್ ವಿಮಾನ ಮಿಸ್ ಆಗಿದೆ. ಅಂದರೆ ಇವ್ರು ಬರೋ ಟೈಮ್ಗೂ ಇಲ್ಲಿ ಫ್ಲೈಟ್ ಹೊರಡೋ ಟೈಮ್ಗೂ ಮಿಸ್ ಆಗಿದೆ. ಹಾಗಾಗಿ ಅವರು 3:20 ಫ್ಲೈಟ್ಗೆ ಅಲ್ಲಿಂದ ಹೊರಡ್ತಾರೆ ಅಂತಕ್ಕಂಥದ್ದು. 5 ಗಂಟೆ ಅಷ್ಟೊತ್ತಿಗೆಲ್ಲ ಬರ್ತಾರೆ. ಇವರೆಲ್ಲ ಇಸ್ರೇಲ್ಗೆ ಅಂತಂದ್ಬಿಟ್ಟು ಅಧ್ಯಯನ ಪ್ರವಾಸಕ್ಕೆ ಹೋಗಿದ್ರು. ಸ್ಟಡಿ ಟೂರ್ ಅಂತ ಕರೀತಾರಲ್ಲ, ಈ ಸ್ಟಡಿ ಟೂರ್ಗೆ ಅಂತ ಹೋಗಿದ್ದಾರೆ. ಹೋದಾಗ ಅಲ್ಲಿ ಏಕಾಏಕಿ ಯುದ್ಧ ತೀವ್ರವಾಗಿಬಿಟ್ಟಿದೆ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ. ಸೊ ಹಾಗಾಗಿ ಅವರು ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ಈಗ ಸುರಕ್ಷಿತವಾಗಿ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಸಾಯಂಕಾಲದ ವೇಳೆಗೆ ಬೆಂಗಳೂರಿಗೆ ಅವರೆಲ್ಲರೂ ಕೂಡ ವಾಪಸ್ ಬರ್ತಾರೆ. ವಿಮಾನ ಮಿಸ್ ಆದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅವರು ಮುಂಬೈನಲ್ಲಿದ್ದಾರೆ. ನಮ್ಮ ದೇಶಕ್ಕೆ ವಾಪಸ್ ಆಗಿಬಿಟ್ಟಿದ್ದಾರೆ. ಸದ್ಯಕ್ಕಂತೂ ಅವ್ರು ಯಾವುದೇ ತೊಂದರೆ ಇಲ್ಲ, ಎಲ್ಲ ಸೇಫಾಗಿ ಬಂದಿದ್ದಾರೆ. ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿದ್ದರೆ ಏನು ಜವಾಬ್ದಾರಿ?